ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತಮಗೆ ಮೇಲಿಂಗ್ಸ್ ಟ್ಯಾಬ್ ಅಲ್ಲಿ ಇರ್ತಕ್ಕಂಥ ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್. ಲಾಸ್ಟ್ ಕ್ಲಾಸ್ ಅಲ್ಲಿ ತಮ್ಗೆ ಏನು ಎಕ್ಸ್ಪ್ಲೇನ್ ಮಾಡಿದಪ್ಪ ಅಂದ್ರೆ ಟೈಪ್ ನ್ಯೂ ಲಿಸ್ಟ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಮೇಲ್ ವಿಜಾರ್ಡ್ ಬಗ್ಗೆ ಏನು ಮಾಡಿದಪ್ಪ ಅಂದ್ರೆ ತಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಇಲ್ಲಿಂದ ಏನಪ್ಪಾ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಮೇಲ್ ವಿಜಾರ್ಡ್, ಫೈನಲಿ ಬಂದ್ಬಿಟ್ಟು ಟೈಪ್ ನ್ಯೂ ಲಿಸ್ಟ್. ಸೊ ಇದೇನಪ್ಪಾ ಅಂದ್ರೆ ತಮಗೆ ನಾವು ಹೊಸದಾಗಿ ಕ್ರಿಯೇಟ್ ಅನ್ನ ಮಾಡ್ತಕ್ಕಂಥದ್ದು. ಅದೇ ರೀತಿ ಏನಪ್ಪಾ ಅಂದ್ರೆ ಯೂಸ್ ಎಕ್ಸಿಸ್ಟಿಂಗ್ ಅಂದ್ರೆ ಆಲ್ರೆಡಿ ನನ್ನ ಹತ್ರ ಏನಿದೆಯಪ್ಪ ಅಂದ್ರೆ ಡೇಟಾ ಇದೆ, ಅಂದ್ರೆ ಬೇರೆಯವ್ರದ್ದು ಒಂದರ ಲಿಸ್ಟ್ ಮಾಡಿದ್ ರೆಡಿ ಇದೆ. ಬರೀ ನನ್ಗೆ ಏನ್ ಮಾಡೋದಿದೆಪ್ಪ ಅಂದ್ರೆ ಮ್ಯಾಟರ್ ಇರ್ತಕ್ಕಂಥ ಲೆಟರ್ ಅನ್ನ ಏನಪ್ಪಾ ಅಂದ್ರೆ ಮಲ್ಟಿಪಲ್ ಮೆಂಬರ್ ಗಳನ್ನ ಕಳಿಸ್ತಕ್ಕಂಥದ್ದು, ಮಲ್ಟಿಪಲ್ ಮೆಂಬರ್ ಗಳಿಗೆ ಕಳಿಸ್ತಕ್ಕಂಥದ್ದು. ಅಂತ ಮೂಮೆಂಟ್ ಅಲ್ಲಿ ನಾವು ಏನ್ ಯೂಸ್ ಮಾಡ್ತೀವಪ್ಪ ಅಂದ್ರೆ ಇದು ಯೂಸ್ ಎಕ್ಸಿಸ್ಟಿಂಗ್ ಅಂತ ಆಪ್ಷನ್ ಅನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಯೂಸ್ ಮಾಡ್ತೀವಿ. ಸೊ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದಕ್ಕೆ ಫಸ್ಟ್ ಏನಪ್ಪಾ ಅಂದ್ರೆ ಆಸ್ ಯೂಶುವಲ್ ಫಸ್ಟ್ ನೀವೇನ್ ಮಾಡ್ಕೋಬೇಕಪ್ಪ ಅಂದ್ರೆ ಲೆಟರ್ ನ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಮೇಲ್ ವಿಜಾರ್ಡ್ ಆರ್ ಡೈರೆಕ್ಟ್ಲಿ ಫಾರ್ ಗೋಯಿಂಗ್ ಟು ಟೈಪ್ ನ್ಯೂ ಲಿಸ್ಟ್. ಸೊ ಅದ್ರ ಬದಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಎಕ್ಸೆಲ್ ಸೀಟ್ ಅನ್ನ ಓಪನ್ ಮಾಡ್ತಕ್ಕಂಥದ್ದು. ಸೊ ಎಕ್ಸೆಲ್ ಸೀಟ್ ಅನ್ನು ಓಪನ್ ಮಾಡಿಬಿಟ್ಟು ತಮಗೆ ಏನೇನು ಹೆಡ್ಡಿಂಗ್ ಬೇಕಾಗಿದೆ ಇದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಏನಪ್ಪಾ ಅಂದ್ರೆ ಆಲ್ರೆಡಿ ಟೈಪ್ ನ್ಯೂ ಲಿಸ್ಟ್ ಅಂತ ಇದೆ. ಇದರಲ್ಲಿ ಕಸ್ಟಮ್ ಕಾಲಮ್ ಅಲ್ಲಿ ಆಡ್ ಡಿಲೀಟ್ ಏನ್ ಮಾಡ್ಕೋತಿರಲ್ಲ, ಟೈಟಲ್, ಫಸ್ಟ್ ನೇಮ್, ಲಾಸ್ಟ್ ನೇಮ್, ನೇಮ್, ಅಡ್ರೆಸ್, ಅಥವಾ ಏನಪ್ಪಾ ಅಂದ್ರೆ ತಮ್ಗೆ ಏನ್ ಬೇಕಾಗಿದೆ ಅದನ್ನ ಇಡ್ತೀರಾ, ಮತ್ತೆ ತಮ್ಗೆ ಏನ್ ಬೇಡ ಆಗಿದೆ ಅದನ್ನ ಡಿಲೀಟ್ ಮಾಡ್ತಕ್ಕಂಥದ್ದು. ಅದನ್ನೇ ತಾವೇನ್ ಮಾಡ್ಕೊಳ್ಳಿ, ಫಸ್ಟ್ ಒಂದ್ಸರಿ ನೋಟ್ ಮಾಡ್ಕೊಳ್ಳಿ ಇಲ್ಲಿ ತಮ್ಗೆ ಏನೇನ್ ಬೇಕಾಗಿದೆ ಅಂತ. ಆ ರೀತಿ ಏನಪ್ಪಾ ಅಂದ್ರೆ ನೋಟ್ ಮಾಡ್ಕೊಂಡ್ಬಿಟ್ಟು ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಅಲ್ಲಿ ಆಡ್ ಮಾಡ್ತಕ್ಕಂಥದ್ದು. ಇದನ್ನ ಕ್ಲೋಸ್ ಮಾಡ್ತೀನಿ. ಈಗ ನಾನು ಕ್ಲೋಸ್ ಮಾಡ್ಬಿಟ್ಟು ಎಕ್ಸೆಲ್ಗೆ ಬರ್ತೀವಿ ಮತ್ತೆ. ಸೊ ನೋಡಿ ಇಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಒನ್ ಶುಡ್ ಬಿ ಟೈಟಲ್, ಸೊ ಆಫ್ಟರ್ ದಟ್ ಫಸ್ಟ್ ನೇಮ್. ಸೊ ಈ ರೀತಿ ಏನ್ ಮಾಡಿದೇವಪ್ಪ ಅಂದ್ರೆ ಇಲ್ಲಿ ನಾವು ತಗೊಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಟೋಟಲಿ ಇಷ್ಟು ಡೇಟಾನ ನಾನು ಏನ್ ಮಾಡಿದ್ದೀನಿ ತಗೊಂಡಿದ್ದೇನೆ. ಬೇಕಿದ್ರೆ ತಮಗೆ ಪಿನ್ ಕೋಡ್ ಕೂಡ ಬೇಕಾಗಿತ್ತು ಅಂದ್ರೆ ತಾವೇನ್ ಮಾಡ್ಬೋದಪ್ಪ ಅಂದ್ರೆ ಪಿನ್ ಕೋಡ್ ಅಂತ ಕೂಡ ತಗೋಬಹುದು. ಸೊ ಇದೇನ ಇಲ್ಲ ಇದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ ನಾಟ್ ಅ ಪಿನ್ ಕೋಡ್, ಜಿಪ್ ಕೋಡ್. ಸೊ ಏನಂತ ಕೊಟ್ಟಿದ್ದಾರೆ ಇಲ್ಲಿ, ಸೊ ಪಿನ್ ಕೋಡ್ ಬದಲು ಏನ್ ಕೊಟ್ಟಿದ್ದಾರಪ್ಪ ಅಂದ್ರೆ ಜಿಪ್ ಕೋಡ್ ಅಂತ ಕೊಟ್ಟಿದ್ದಾರೆ. ಟೈಪ್ ದೇರ್ ಜಿಪ್ ಕೋಡ್. ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ತಮಗೆ ಎಷ್ಟು ಡೇಟಾ ಬೇಕಾಗಿದೆ ಒಂದು, ಸೊ ಮೋರ್ ದೆನ್ 1, 2, 10, 20, 100. ಸೊ ತಮ್ಗೆ ಎಷ್ಟು ಬೇಕಾಗಿದಾವೆ ಅಷ್ಟು ಏನ್ ಮಾಡ್ಬೋದಪ್ಪ ಅಂದ್ರೆ ತಾವು ಡೇಟಾನ ಎಂಟ್ರಿ ಮಾಡ್ತಕ್ಕಂಥದ್ದು. ಸ್ವಲ್ಪ ಒಂದು 5 ಡೇಟಾಗಳನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ಇದರಲ್ಲಿ ಎಂಟ್ರಿ ಮಾಡ್ತೇನೆ. ಓಕೆ, ಏನ್ ಮಾಡಿದ್ದೀನಪ್ಪ ಅಂದ್ರೆ ಇಲ್ಲಿ ಡೇಟಾನ ತಗೊಂಡಿದ್ದೀನಿ, ನಾನು 3 ಹೆಸರುಗಳನ್ನ ಟೈಪ್ ಮಾಡಿದ್ದೀನಿ. ಸೊ ತಮ್ಗೆ ಎಷ್ಟು ಡೇಟಾ ಬೇಕಾಗಿದೆ ಅಷ್ಟು ಡೇಟಾನ ತಾವು ಏನ್ ಮಾಡ್ಬೋದು ತಗೋಬಹುದು. ಇದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ತಾವು ಫೈಲ್ ಅನ್ನ ಸೇವ್ ಮಾಡ್ತಕ್ಕಂಥದ್ದು. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನಪ್ಪಾ ಅಂದ್ರೆ ಲೊಕೇಶನ್ ಅನ್ನ ನೋಡ್ಕೊಳ್ಳಿ. ನಾನು ಡೆಸ್ಕ್ಟಾಪ್ ಮೇಲೆ ಮೇಲ್ಮರ್ಜ್ ಅಂತ ಸೇವ್ ಮಾಡಿದ್ದೀನಿ. ಇಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಅಂತ ಆಲ್ರೆಡಿ ಇದೆ. ಏನ್ ಮಾಡ್ತೀನಪ್ಪ ಅಂದ್ರೆ ಕಾಂಟ್ಯಾಕ್ಟ್ ಲಿಸ್ಟ್ ಅಂತ ಟೈಪ್ ಮಾಡ್ತೀನಿ. ಏನ್ ಮಾಡ್ತೀನಪ್ಪ ಅಂದ್ರೆ ಕಾಂಟ್ಯಾಕ್ಟ್ ಲಿಸ್ಟ್ ಅಂತ ಏನ್ ಮಾಡ್ತೀನಪ್ಪ ಅಂದ್ರೆ ಟೈಪ್ ಮಾಡ್ತೀನಿ. ಕ್ಲಿಕ್ ಆನ್ ಸೇವ್ ಬಟನ್. ಸೊ ಏನಾಯ್ತಪ್ಪ ಅಂದ್ರೆ ನಮ್ಮ ಎಕ್ಸೆಲ್ ಸೀಟ್ ಈಗ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಲಿಸ್ಟ್ ಅಂತ ಏನಾಗಿದೆಪ್ಪ ಅಂದ್ರೆ ಇದು ಸೇವ್ ಆಗಿದೆ, ಅಂದ್ರೆ ಡೇಟಾ ಇದೆ. ಜಸ್ಟ್ ನಾನು ಎಷ್ಟು ತಗೊಂಡಿದ್ದೇನಪ್ಪ ಅಂದ್ರೆ ಇಲ್ಲಿ 3 ತಗೊಂಡಿದ್ದೀನಿ. ಮ್ಯಾಕ್ಸಿಮಮ್ ಎಷ್ಟು ಆಗ್ತವೆ, ಸೊ ನಿಮ್ಗೆ ಎಷ್ಟು ಬೇಕಾಗ್ತವೆ ಅಷ್ಟೇ ಡೇಟಾನ ಏನ್ ಮಾಡ್ಬೋದಪ್ಪ ಅಂದ್ರೆ ತಾವು ತಗೋಬಹುದು. ಸೊ ಜಸ್ಟ್ ಕ್ಲಿಕ್ ಹಿಯರ್, ಕ್ಲಿಕ್ ಮಾಡಿಬಿಟ್ಟು ಸೇಮ್ ಪ್ರೊಸೀಜರ್ ಇದೆ. ಸೊ ಏನಪ್ಪಾ ಅಂದ್ರೆ ಮೊದಲು ಏನ್ ಮಾಡ್ತಿದ್ರಿ ನಾವು ಟೈಪ್ ನ್ಯೂ ಲಿಸ್ಟ್ ಅಂತ ಕ್ಲಿಕ್ ಮಾಡ್ತಿದ್ವಿ. ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಯೂಸ್ ಎಕ್ಸಿಸ್ಟಿಂಗ್. ಸೊ ಯೂಸ್ ಎಕ್ಸಿಸ್ಟಿಂಗ್ ಅಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಬಂದ್ಬಿಟ್ಟು ತಮಗೆ ಸೊ ಇದರಲ್ಲಿ ಡೆಸ್ಕ್ಟಾಪ್ ಮೇಲೆ ಹೋಗ್ಬಿಟ್ಟು ನಮ್ಮ ಫೈಲ್ ಲೊಕೇಶನ್ ಎಲ್ಲಿದೆ, ಡಾಕ್ಯುಮೆಂಟ್ಸ್ ಇದೆ, ಡಾಕ್ಯುಮೆಂಟ್ಸ್ ಅಲ್ಲಿ ಅಲ್ಲ, ಸೊ ಡೆಸ್ಕ್ಟಾಪ್ ಮೇಲೆ ಇದೆ. ಡೆಸ್ಕ್ಟಾಪ್ ಮೇಲೆ ಹೋಗ್ಬಿಟ್ಟು ಫೋಲ್ಡರ್ ಲೊಕೇಶನ್ ಬಂದ್ಬಿಟ್ಟು ಮೇಲ್ ಮಾರ್ಚ್. ಸೊ ಅದಾದ್ಮೇಲೆ ಏನಿದೆಯಪ್ಪ ಅಂದ್ರೆ ಬಂದ್ಬಿಟ್ಟು ನಮಗೆ ಕಾಂಟ್ಯಾಕ್ಟ್ ಲಿಸ್ಟ್ ಇದೆ. ಈ ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನು ತಗೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ಕ್ಲಿಕ್ ಆನ್ ಓಕೆ ಆಪ್ಷನ್. ಓಕೆ ಆಪ್ಷನ್ ಅಂತ ತಗೊಂಡ್ಬಿಟ್ಟು ಶೀಟ್ 1, ಶೀಟ್ 2, ಶೀಟ್ 3. ನಮ್ಮ ಡೇಟಾ ಎಲ್ಲಿತ್ತಪ್ಪ ಅಂದ್ರೆ ಶೀಟ್ 1 ಅಲ್ಲಿ ಇತ್ತು. ತಮ್ಮ ಡೇಟಾ ಏನಾದರೂ ಶೀಟ್ 2 ಅಲ್ಲಿದ್ರೆ ಶೀಟ್ 2 ತಗೋಬಹುದು. ಶೀಟ್ 3 ಅಲ್ಲಿದ್ರೆ ಶೀಟ್ 3 ಕೂಡ ತಗೊಳ್ತಕ್ಕಂಥದ್ದು. ಪ್ರೆಸೆಂಟ್ ಆದ್ರೆ ಇಲ್ಲಿ ತಮ್ಗೆ ಯಾವ್ದಿದೆಯಪ್ಪ ಅಂದ್ರೆ ಬಂದ್ಬಿಟ್ಟು ಶೀಟ್ 1 ಅಲ್ಲಿದೆ. ಅದಕ್ಕೋಸ್ಕರ ಏನ್ ತಗೋತಾ ಇದ್ದೀರಪ್ಪ ಅಂದ್ರೆ ತಾವು ಶೀಟ್ 1 ಅನ್ನ ತಗೊಳ್ತಕ್ಕಂಥದ್ದು. ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಓಕೆ ಅಂತಕ್ಕಂಥದ್ದು. ಸೊ ಓಕೆ ಅಂದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಇದು ಸೇಮ್ ಪ್ರೊಸೀಜರ್. ಫೋಟೋ, ಸೊ ದಿಸ್ ಮರ್ಜ್ ಫೀಲ್ಡ್ಸ್, ಫಸ್ಟ್ ಒನ್ ಶುಡ್ ಬಿ ಟೈಟಲ್. ಆಫ್ಟರ್ ದಟ್ ಮತ್ತೆ ಸ್ಪೇಸ್ ಕೊಡಿ, ಫಸ್ಟ್ ನೇಮ್ ಸ್ಪೇಸ್. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಲಾಸ್ಟ್ ನೇಮ್, ಪ್ರೆಸ್ ದ ಎಂಟರ್ ಕೀ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಅಡ್ರೆಸ್ ತಗೊಳ್ಳಿ, ಮತ್ತೆ ಎಂಟರ್ ಕೀ ಅನ್ನ ಪ್ರೆಸ್ ಮಾಡಿ, ಸಿಟಿ ಎಂಟರ್. ಆಫ್ಟರ್ ದಟ್ ಸ್ಟೇಟ್ ಸ್ಪೇಸ್. ನೆಕ್ಸ್ಟ್ ಒನ್ ಶುಡ್ ಬಿ ಜಿಪ್ ಕೋಡ್, ಪ್ರೆಸ್ ದ ಎಂಟರ್ ಕೀ. ಆಫ್ಟರ್ ದಟ್ ಒನ್ಸ್ ಅಗೇನ್ ವರ್ಕ್ ಫೋನ್ ಸ್ಪೇಸ್. ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ಇಮೇಲ್ ಅಡ್ರೆಸ್. ಸೊ ಏನಾಯ್ತಪ್ಪ ಅಂದ್ರೆ ನಾವು ಡೇಟಾನ ತಗೊಂಡ್ವಿ. ಇದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೇಮ್ ಪ್ರೊಸೀಜರ್. ಇಲ್ಲಿ ಪ್ರಿವ್ಯೂ ರಿಸಲ್ಟ್ ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ಕ್ಲಿಕ್ ಆನ್ ದಿಸ್ ಪ್ರಿವ್ಯೂ
ರಿಸಲ್ಟ್ ಆಪ್ಷನ್. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ನಮಗೆ ಇಲ್ಲಿ ಬಂದ್ಬಿಡುತ್ತೆ. ಏನಾಗಿದೆಯಪ್ಪ ಅಂದ್ರೆ ಫಸ್ಟ್ ಒನ್ ಬಂದ್ಬಿಟ್ಟು ನಾನು ABC ಅಂತ ಟೈಪ್ ಮಾಡಿದ್ದೆ, ಲಾಸ್ಟ್ ನೇಮ್ XYZ ಅಂತ ಟೈಪ್ ಮಾಡಿದ್ದೆ. ಈ ರೀತಿ ಕೆಳಗಡೆ ಏನಿದೆಯಪ್ಪ ಅಂದ್ರೆ ಅಡ್ರೆಸ್ ಇದೆ. ಸೊ ಅದೇ ರೀತಿ ಸೇಮ್ ಆಸ್ ಇಟ್ ಈಸ್ ಲೆಟರ್ ಇದೆ. ನಾನು ಲೆಟರ್ ಏನು ಮಾಡಿದ್ಯಪ್ಪ ಅಂದ್ರೆ ಒಂದೇ ಟೈಪ್ ಮಾಡಿದ್ದೆ. ಸೊ ಡೇಟಾ ಎಷ್ಟು ತಗೊಂಡಿದ್ದಪ್ಪ ಅಂದ್ರೆ 3 ಡೇಟಾಗಳನ್ನ ತಗೊಂಡಿರ್ತಕ್ಕಂಥ. ಕ್ಲಿಕ್ ಮಾಡಿ. ಸೊ ದಿಸ್ ಇಸ್ ದ ಸೆಕೆಂಡ್ ಒನ್ ಅಂಡ್ ದ ನೆಕ್ಸ್ಟ್ ಒನ್ ಶುಡ್ ಬಿ ಥರ್ಡ್. ಸೊ ಈ ರೀತಿ ಏನಪ್ಪಾ ಅಂದ್ರೆ ಸೇಮ್ ಪ್ರೊಸೀಜರ್. ಇದು ಏನೈತಪ್ಪ ಅಂದ್ರೆ ನಮಗೆ ಬಂದ್ಬಿಟ್ಟು ಜಸ್ಟ್ ಬರ್ತಕ್ಕಂಥದ್ದು ಆಲ್ರೆಡಿ ಏನಪ್ಪಾ ಅಂದ್ರೆ ಎಕ್ಸಿಸ್ಟಿಂಗ್ ಡೇಟಾ ಇರ್ತಕ್ಕಂಥದ್ದು. ನನ್ನ ಹತ್ರ ಎಕ್ಸೆಲ್ ಶೀಟ್ ಇದೆ. ಆ ಎಕ್ಸೆಲ್ ಶೀಟ್ ಅನ್ನ ನಾನು ಮೆಲ್ಮರ್ಜಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅಂತಕ್ಕಂಥದ್ದು. ಇಟ್ ಈಸ್ ಲಾಸ್ಟ್ ಅಂಡ್ ಫಸ್ಟ್ ಬೇಕಪ್ಪ ಅಂದ್ರೆ ಈ ಕಡೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಒಂದು ಸ್ಟೆಪ್ ಬೈ ಸ್ಟೆಪ್ ಮತ್ತೆ ಇದನ್ನು ಕೂಡ ಮತ್ತೆ ಪ್ರಿಂಟ್ ಬೇಕಾಗಿತ್ತು ಪ್ರಿಂಟ್ ಸೊ ತಗೋಬಹುದು, ಅಥವಾ ಏನಪ್ಪಾ ಅಂದ್ರೆ ಮತ್ತೆ ಎಡಿಟ್ ಮಾಡ್ತಿದ್ದೀರ ಅಂದ್ರೆ ಎಡಿಟ್ ಕೂಡ ಮಾಡ್ತಕ್ಕಂಥದ್ದು ಸೇಮ್ ಪ್ರೊಸೀಜರ್. ಅದು ಮೆಲ್ಮರ್ಜಲ್ಲಿ ಏನೇನು ಮಾಡಿದ್ದೀರಾ ಎಲ್ಲ ಕೂಡ ಏನಪ್ಪಾ ಅಂದ್ರೆ ಆಪ್ಷನ್ಸ್ಗಳನ್ನ ಮತ್ತೆ ಮಾಡ್ತಕ್ಕಂಥ. ಇದು ಬಂದ್ಬಿಟ್ಟು ಏನಿದೆಯಪ್ಪ ಅಂದ್ರೆ ನಮಗೆ ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್. ಸೊ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಇಷ್ಟು ಫ್ರೆಂಡ್ಸ್. ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.